ಈಗ ಆಲ್ರೆಡಿ ನಾವು ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಪಾಠಗಳನ್ನು ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ, ಹೌದಲ್ವಾ? ಹಾಗಾದರೆ ಮೊದಲನೇ ಪದ್ಯ ಯಾವುದು ನೆನಪಿದೆಯಾ ಎಲ್ಲರಿಗೂ? ಯಾವ ಪದ್ಯ ಮಾಡಿದ್ದೆ? ಚಂದಿರ ನೇತಕ್ಕೆ ಓಡುವ ನಮ್ಮ ಅಂತೇಳಿ, ಹೌದಲ್ವಾ? ಹಾಂ, ಹಾಗಿದ್ರೆ ನೆಕ್ಸ್ಟ್ ಏನಪ್ಪ ಇದೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇರುವಂತಹದ್ದು ನಿಮಗೆ ಗುಣಿತಾಕ್ಷರಗಳು ಅಂತೇಳಿ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಬೇಸಿಕ್ ಕ್ಲಾಸಲ್ಲಿ ಇದನ್ನು ಮಾಡಿದ್ದೀನಿ, ಆದರೂ ಸಹ ನಿಮಗೆ ಇನ್ನೊಂದ್ಸಲಿ ನೆನ್ಪು ಮಾಡೋಕ್ಕೋಸ್ಕರ ಮತ್ತೊಂದ್ಸಲಿ ಮಾಡ್ತೀನಿ, ನೆನ್ಪು ಮಾಡ್ಕೊಳ್ಳಿ, ಆಯಿತಾ? ಹಾಗಿದ್ರೆ ಗುಣಿತಾಕ್ಷರಗಳು ಅಂದ್ರೇನು? ಪ್ರಾರಂಭದಲ್ಲೇ ಮಾಡಿದ್ದೆ. ಯಾವುದು? ವರ್ಣಗಳು, ಕನ್ನಡ ವರ್ಣಮಾಲೆ, ಹಾಗೆ ಒತ್ತಕ್ಷರ, ಗುಣಿತಾಕ್ಷರ ಅಂಥೇಳಿ ಬೇಸಿಕಲ್ಲಿ ನಾವು ಮಾಡಿದ್ವಿ. ನೆನಪಿದೆಯಾ? ನೆನಪಿದ್ರೆ ಹೇಳಿ. ಹಾಗಿದ್ರೆ ಗುಣಿತಾಕ್ಷರ ಅಂದರೆ ಏನು? ನೆನಪಿಲ್ಲ, ಹೌದಲ್ಲ? ಹಾಗಿದ್ರೆ ಇನ್ನೊಂದ್ಸಲಿ ನೆನಪು ಮಾಡ್ತೀನಿ, ಆಯಿತಾ? ಗುಣಿತಾಕ್ಷರ ಅಂದರೆ ಏನಪ್ಪ ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂಥ ಅಕ್ಷರಗಳನ್ನು ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ನೀವು ನನ್ನ ಜೊತೆ ಹೇಳಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ವ್ಯಂಜನ ಯಾವುದು ಅಂತ ಹೇಳಿ ಕೇಳ್ಬೋದು ನೀವು. ಇಲ್ಲಿ ನೋಡಿ, ಕ ಅರ್ಧ ಅಕ್ಷರ ಇದೆ, ನಾವು ಕ ಅಂತ ಹೇಳಲ್ಲ, ಕ ಅಷ್ಟೇ ಹೇಳೋದೇನಂತ ಹೇಳ್ತೀವಿ, ಕಾಗೆ ಇದು ವ್ಯಂಜನ ಪ್ಲಸ್ ಸ್ವರ. ಯಾವುದಿದು? ಸ್ವರಾಕ್ಷರ ಯಾವುದಿದು? ಅ. ಕಾಗೆ ಆ ಸೇರಿದ್ರೆ ಏನಾಗುತ್ತೆ? ಖ. ಹಾಗೆ ನೆಕ್ಸ್ಟ್ ಅದೇ ರೀತಿ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ. ಈ ರೀತಿ ನಾವು ಇರುವಂತಹ ಎಲ್ಲ ಸ್ವರಗಳಿಗೂ ವ್ಯಂಜನಗಳನ್ನು ಸೇರಿಸ್ತಾ ಹೋದರೆ ನಮಗೆ ಈ ರೀತಿ ಗುಣಿತಾಕ್ಷರಗಳು ಸಿಗ್ತವೆ. ಗುಣಿತಾಕ್ಷರ ಅಥವಾ ಕಾಗುಣಿತ ಅಂತಲೂ ಸಹ ನಾವು ಕರಿತೀವಿ. ಗುಣಿತಾಕ್ಷರ ಅಥವಾ ಕಾಗುಣಿತ ಅಂತಲೂ ಸಹ ನಾವು ಹೇಳಿ ಕರಿತೀವಿ. ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳ ಹೆಸರುಗಳನ್ನು ತಿಳಿತಾ ಹೋಗೋಣ. ಸ್ವರ ಚಿಹ್ನೆ ಹಾಗೆ ಗುಣಿತಾಕ್ಷರದ ಹೆಸರು, ಪದ, ಈ ರೀತಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಪುಟ ಸಂಖ್ಯೆ 91ರಲ್ಲಿದೆ ಗುಣಿತಾಕ್ಷರಗಳು ಅಂತ ಹೇಳಿ. ಇದೆಯಾ? ಕಾಣಿಸ್ತಾ? ಏನಂತ ಇದೆ? ತಲಕಟ್ಟು, ಇಳಿ, ಹಾಗೆ ಗುಡಿಸು, ಗುಡಿಸಿನ ದೀರ್ಘ. ಇಂದಿನ ತರಗತಿಯಲ್ಲಿ ಇದನ್ನು ನಾವು ನೋಡ್ತಾ ಹೋಗೋಣ. ಹೆಸರು, ಫಸ್ಟಿಗೆ ಹೆಸರು, ಹಾಗೆ ಉದಾಹರಣೆ, ಹಾಗೆ ನೆಕ್ಸ್ಟು ಸ್ವರ ಚಿಹ್ನೆ, ನೆಕ್ಸ್ಟು ಪದ. ಈ ರೀತಿ ಬಾಕ್ಸ್ಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬರುವಂತಹದ್ದು ಯಾವುದಪ್ಪ ಅಂದರೆ ಗುಣಿತಾಕ್ಷರದ ಮೊದಲಿಗೆ ಬರುವಂತಹದ್ದು ತಲೆಕಟ್ಟು. ತಲಕಟ್ಟು. ಉದಾಹರಣೆಗೆ ಕಾಗೆ ತಲಕಟ್ಟು, ತಲಕಟ್ಟು. ಅದಕ್ಕೆ ಸ್ವರ ಚಿಹ್ನೆ ಯಾವ್ದು ಬರುತ್ತೆ? ಈ ರೀತಿ ನಾವು ಏನಂತ ಕರಿತೀವಿ? ಇದನ್ನ ತಲಕಟ್ಟು ಅಂತ ಹೇಳಿ ಕರಿತೀವಿ. ತಲೆಕಟ್ಟು, ತಾಗೆ ತಲಕಟ್ಟು, ಇದು ಸ್ವರ ಚಿಹ್ನೆ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ. ಪದ ನೋಡೋದಾದ್ರೆ ಕರ, ಕಾಗೆ ತಲಕಟ್ಟು ಕ, ರಾಗೆ ತಲಕಟ್ಟು ರ. ನಾವು ಕಾಗುಣಿತ ಹೇಳ್ಬೇಕಾದ್ರೆ ಹೇಳ್ತೀವಿ, ನೆನಪಿದ್ಯಾ? ಈಗೆಲ್ಲ ಏನು ಹೇಳ್ತೀರಾ? ಕಾ ಕಿ ಕಿ ಕೂಕು ಅಂತ ಹೇಳಿ ಹೇಳ್ತಾ ಹೋಗ್ತೀರಾ. ಬಟ್ ಅದಕ್ಕೆ ಸರಿಯಾದ ಕ್ರಮ ಯಾವುದಪ್ಪ ಅಂತ ಹೇಳೋದಾದ್ರೆ ಕ ತಲಕಟ್ಟು ಕ, ಕಾಕಿಳಿ ಕ, ಕಾಗುಡಿಸು ಕಿ, ಕಾಗುಡಿಸಿನ ದೀರ್ಘ ಕಿ. ಈ ರೀತಿ ನೀವು ಹೇಳಬೇಕು, ಅದು ಸರಿಯಾದಂತಹ ಕ್ರಮ. ನೀವು ಹೇಳ್ತೀರಲ್ಲ ಕಾಗುಣಿತ ಹೇಳಪ್ಪ ಅಂತಂದರೆ ಸಾಕು, ಏನು ಹೇಳ್ತೀರಾ? ಕಾಕ ಕಿ ಕಿ ಕೂಕು ಅಂತ ಹೇಳಿ ಹೇಳ್ಕೊಂಡು ಹೋಗ್ತೀರಾ. ಆ ರೀತಿ ಹೇಳೋದಲ್ಲ, ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕು? ಕ ತಲಕಟ್ಟು ಕ, ಕಾಕಿಳಿ ಕ, ಕಾಗುಡಿಸು ಏನು
ಕಿ ಕಾ ಗುಡ್ಸಿನ ದೀರ್ಘ ಕಿ. ಈ ರೀತಿ ಹೇಳ್ತಾ ಹೋದರೆ ನಿಮಗೆ ಬೇಗ ಅರ್ಥ ಆಗ್ತಾ ಹೋಗುತ್ತೆ, ಆಮೇಲೆ ಬೇಗನೂ ಸಹ ಕಲಿತೀರ. ಹಾಗೆ ನೆಕ್ಸ್ಟ್ ಇರುವಂಥದ್ದು ಎಷ್ಟು ಯಾವುದಪ್ಪ ಅಂದರೆ ನೋಡೋದಾದರೆ ಇಳಿ. ಯಾವುದು ನೆಕ್ಸ್ಟು? ಇಳಿ. ಕ ಕೆ ಇಳಿ. ಯಾವ ರೀತಿ ಬರುತ್ತೆ? ಸ್ವರ ಚಿಹ್ನೆ ನೋಡೋದಾದ್ರೆ ಈ ರೀತಿ ಬರುತ್ತೆ. ಸ್ವರ ಚಿಹ್ನೆ ಯಾವುದು? ಈ ರೀತಿ. ಹಾಗಾದ್ರೆ ಪದ ನೋಡೋದಾದ್ರೆ ಕಾಗೆ. ಪದ ನೋಡೋದಾದ್ರೆ ಈ ರೀತಿ ಕಾಗೆ. ಕ ಇಳುಕಟ್ಟು ಕ. ಕಾಕಿಳಿ ಕ. ಕ ತಲುಕಟ್ಟು ಕ. ಕಾಕಿಳಿ ಕ. ಇದನ್ನ ಈ ರೀತಿಯೂ ಸಹ ಬರಿಬೋದು, ಇನ್ನೊಂದು ರೀತಿಯೂ ಸಹ ಬರಿಬೋದು. ಅದನ್ನ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಹೆಸರು ನೋಡೋದಾದ್ರೆ ಗುಣಿತಾಕ್ಷರದ ಹೆಸರು ನೋಡೋದಾದ್ರೆ ಗುಣಿಸು. ಕ ಕೆ ಗುಣಿಸು. ಈ ರೀತಿ ನಾವು ಬರಿತೀವಿ. ಸ್ವರ ಚಿಹ್ನೆ ನಾವು ಈ ರೀತಿಯಾಗಿ ಬರಿತಾ ಹೋಗ್ತೀವಿ. ಕ ಗುಣಿಸು ಏನಾಗುತ್ತೆ ಪದ? ಕಿಟಕಿ. ಪದವನ್ನು ನೋಡೋದಾದ್ರೆ ನಾವು ಕಿಟಕಿ ಅಂತ ಹೇಳಿ ನೋಡ್ಬೋದು. ಹಾಗೆ ನೆಕ್ಸ್ಟ್ ಬರುವಂತಹದ್ದು ಗುಡಿಸಿನ ದೀರ್ಘ. ಕ ಕೆ ಗುಡಿಸಿನ ದೀರ್ಘ. ಯಾವ ರೀತಿ ಬರಿತೀವಿ ನಾವು ಚಿಹ್ನೆನ? ಯಾವ ರೀತಿ ಬರಿತೀವಿ? ಯಾವ ರೀತಿ ಬರಿತೀವಿ ಅಂದ್ರೆ ಇದು ದೀರ್ಘ. ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ. ಹೂ ದಿ ಅಂತ ಬರ್ತೀವಿ ಅಂದ್ರೆ ಗುಡಿಸಿನ ದೀರ್ಘ ಅಂತ ಹೇಳಿ. ಅದನ್ನ ಚಿಹ್ನೆ ಸ್ವರ ಚಿಹ್ನೆ ಯಾವ ರೀತಿ ಅಂದ್ರೆ ಪಕ್ಕದಲ್ಲಿ ಈ ರೀತಿ ದೀರ್ಘ ಬರುತ್ತೆ. ಈಗ ಪದ ನೋಡೋದಾದ್ರೆ ಕ ಗುಡ್ಸಿನ ದೀರ್ಘ ಕಿ. ಕಿ ಕೀಟ. ಗೊತ್ತಾಯ್ತಲ್ಲ? ಕ ಗುಡ್ಸಿನ ದೀರ್ಘ ಕಿ. ಪದ ನೋಡೋದಾದ್ರೆ ಕೀಟ ಅಂತ ಹೇಳಿ ಪದವನ್ನ ನೋಡ್ಬೋದು. ಕ ಕ ತಲ್ಕಟ್ಟು ಕ. ಕಾಕಿಳಿ ಕ. ಕ ಗುಡಿಸು ಕಿ. ಕ ಗುಡ್ಸಿನ ದೀರ್ಘ ಕಿ. ಈ ಸ್ವರ ಚಿಹ್ನೆಯನ್ನು ನೀವು ನೆನ್ಪಿಡ್ಕೋಬೇಕು. ಹಾಗೆ ಹೆಸರುಗಳನ್ನು ಸಹ ನೀವು ನೆನ್ಪಿಡ್ಕೋಬೇಕು. ತಲಕಟ್ಟು, ಇಳಿ, ಗುಡಿಸು, ಗುಡ್ಸಿನ ದೀರ್ಘ ಅಂತ ಹೇಳಿ. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 91, 92ರಲ್ಲಿ ಪೇಜ್ ನಂಬರ್ 91 ಹಾಗೆ 92ರಲ್ಲಿ ಈ ರೀತಿ ಗುಡಿಸಿನ ದೀರ್ಘಗಳಿಗೆ ಸಂಬಂಧಪಟ್ಟಂತೆ ಪದಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ. ತಲಕಟ್ಟಿಗೆ ಪದಗಳು ಬರಿಬೇಕು. ಕರ, ಖಗ, ಘನ, ಚಟ, ಛಂದ, ತಡ, ರಥ, ದನ ಅಂತ ಹೇಳಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಖಾಲಿ ಬಾಕ್ಸ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಬಾಕ್ಸ್ಗಳಲ್ಲಿ ನೀವು ಬರಿತಾ ಹೋಗಬೇಕು. ಅರ್ಥ ಆಯ್ತಲ್ಲ? ಹಾಗೆ ಈ ಕಡೆ ಇಳಿ ಕೊಟ್ಟಿದ್ದಾರೆ. ಕಾಲ, ಗಾನ, ಜಾಣ, ಚಾಚ, ಡಾಬ, ತಾತ, ಪಾಯಸ, ಟಾಮ್ ಟಾಮ್ ಈ ರೀತಿ ಪದಗಳನ್ನು ನೀವು ಕೊಡ್ತಾ ಹೋಗಿದ್ರೆ ಅದ್ರ ಕೆಳಗಡೆ ಖಾಲಿ ಬಾಕ್ಸ್ ಬಿಟ್ಟಿದ್ದಾರೆ. ಆ ಬಾಕ್ಸಲ್ಲಿ ನೀವು ಬರಿತಾ ಹೋಗಬೇಕು. ಪೇಜ್ ನಂಬರ್ 90 ಹಾಗೆ 91ರಲ್ಲಿ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದ್ರೆ ನಿಮಗೆ ಎಲ್ಲ ಈ 4 ರೀತಿಯ ಯಾವುದು ತಲಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಯಾಗಿ ಪದಗಳನ್ನು ಕೊಡ್ತಾ ಹೋಗಿದ್ದಾರೆ. ಅಲ್ಲಿ 2 ಲೈನ್ಸ್ ಕೊಟ್ಟಿದ್ದಾರೆ. ಆ 2 ಲೈನ್ಸಲ್ಲಿ ನೀವು ಬರಿಬೇಕು. ಕಾಪಿ ರೈಟಿಂಗ್ ಬರೀತೀರಲ್ಲ ಕನ್ನಡ, ಅದೇ ರೀತಿ ಕಾಪಿ ರೈಟಿಂಗ್ ಹೇಗೆ ಬರೀತೀರೋ ಅದೇ ರೀತಿ ಬುಕ್ಕಲ್ಲೂ ಸಹ ನೀವು ಕಂಪ್ಲೀಟ್ ಮಾಡಿರಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದಪ್ಪ ಇದೆ ಅನ್ನೋದಾದರೆ ಗುಡ್ಸಿನ ದೀರ್ಘ ಆದಮೇಲೆ ನೆಕ್ಸ್ಟ್ ಬರುವಂತಹದ್ದು ಕಿ. ಆದ್ಮೇಲೆ ಯಾವುದು? ಕಿ ಆದ್ಮೇಲೆ ಯಾವ್ದು ಬರುತ್ತೆ? ಯಾವ ಅಕ್ಷರ ಬರುತ್ತೆ ಕಿ ಆದ್ಮೇಲೆ? ಕು ಅಲ್ವಾ? ಹೌದು ತಾನೆ? ನೆಕ್ಸ್ಟ್ ಬರುವಂತಹದ್ದು ಅದಕ್ಕೆ ಏನಂತ ಕರಿತೀವಿ? ಕೊಂಬು. ಕ ಕೆ ಕೊಂಬು. ಕೊಂಬು ಯಾವ ರೀತಿ ಬರಿತೀವಿ? ಅದನ್ನ ಸ್ವರಚಿಹ್ನೆ ಯಾವ ರೀತಿ ಬರುತ್ತೆ?
ಇದೆಲ್ಲ ಚಾರ್ಟ್ ಮೂಲಕ ನಿಮಗೆ ತೋರಿಸಿದೆ. ಕೊಂಬಿನ ಚಿಹ್ನೆ ಈ ರೀತಿ ಬರುತ್ತೆ. ಕ ಕೊಂಬು, ಕು ಕುಸುರಿ ಅಥವಾ ಕುರಿ, ಕ ಕೊಂಬು ಕುರಿ ಆ ರೀತಿ ಪದಗಳು ಬರುತ್ತೆ. ಕ ಕೊಂಬು ಕು. ನೆಕ್ಸ್ಟ್ ಬರುವುದಾದ್ರೆ ಕೊಂಬಿನ ಇಳಿ. ಕ ಪ್ಲಸ್ ಕೊಂಬಿನ ಇಳಿ. ಇದಕ್ಕೆ ಸ್ವರಚನೆ ಯಾವ ರೀತಿ ಬರುತ್ತೆ? ಇದಕ್ಕೆ ನೆನಪಿದೆಯಾ? ನೆನಪಾಗ್ತಿದೆಯಾ ಮಾಡಿದ್ದು? ಅದಕ್ಕೆ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ. ಗೊತ್ತಾಯ್ತಲ್ಲ? ಇದು ಸ್ವರಚನೆ ಯಾವ ರೀತಿ ಬರುತ್ತೆ? ಕೊಂಬಿನಿಳಿ ಈ ರೀತಿಯಾಗಿ ಬರುತ್ತೆ. ಹಾಗಾದ್ರೆ ಪದವನ್ನು ನೋಡೋದಾದ್ರೆ ಏನ್ ಮಾಡಬಹುದು? ಪದ ಹೇಳಿ. ಕೂ ಇಂದ ಸ್ಟಾರ್ಟ್ ಆಗುವಂತ ಪದ ಯಾವ್ದಾದ್ರು ನೆನಪಾದ್ರೆ ಹೇಳಿ. ಯಾವುದು? ಕೂಸು. ಕೂಸು ಅಥವಾ ಗೂಡು ಈ ರೀತಿ ಪದಗಳು ಉದಾಹರಣೆಯಾಗಿ ನಾವು ತಗೋಬಹುದು. ನೆಕ್ಸ್ಟ್ ನೋಡೋದಾದ್ರೆ ಒಟ್ರು ಸುಳಿ. ನೆಕ್ಸ್ಟ್ ಬರುವಂತಹದ್ದು ಯಾವುದು? ಒಟ್ರು ಸುಳಿ. ಕ ಒಟ್ರು ಸುಳಿ. ಅದನ್ನ ಯಾವ ರೀತಿ ಬರ್ತೀವಿ? ಒಟ್ರು ಸುಳಿ ಸ್ವರಚನೆ ಯಾವ ರೀತಿ ಬರ್ತೀವಿ? ಈ ರೀತಿ ಬರಿತೀವಿ. ಕ ಒಟ್ರು ಸುಳಿ. ಏನ್ ಬರಿಬೋದು? ಕ ಒಟ್ರು ಸುಳಿ ಪದ ಯಾವ್ದಾದ್ರು ಹೇಳಿ. ನೆನಪಿದ್ಯಾ? ಕೃತಿ. ಯಾವುದು? ಕೃತಿ. ಗೊತ್ತಾಯ್ತಲ್ಲ? ಮೊದಲಿಗೆ ಹೇಳ್ಕೊಟ್ಟಿದ್ದು ಯಾವುದು? ತಲಕಟ್ಟು, ಅದಾದ ನಂತರ ಇಳಿ, ಅದಾದ ನಂತರ ಕೊಂಬು, ನೆಕ್ಸ್ಟ್ ಕೊಂಬಿನಿಳಿ, ದೀರ್ಘ, ದೀರ್ಘ ಗುಡಿಸು, ಗುಡಿಸಿನ ದೀರ್ಘ, ನೆಕ್ಸ್ಟು ಕೊಂಬು, ಕೊಂಬಿನಿಳಿ, ನೆಕ್ಸ್ಟು ಒಟ್ರು ಸುಳಿ. ಕ ತಲಕಟ್ಟು ಕ, ಕಾಕಿಡಿ ಕ, ಕಾ ಗುಡಿಸು ಕಿ, ಕಾ ಗುಡಿಸಿನ ದೀರ್ಘ ಕಿ, ಕಾ ಕೊಂಬು ಕು, ಕಾ ಕೊಂಬಿನಿಳಿ ಕು, ಕಾ ಒಟ್ರು ಸುಳಿ ಕೃ. ಇದನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನಿಮಗೆ ಪೇಜ್ ನಂಬರ್ 95 ಪೇಜ್ ನಂಬರ್ 95ರಲ್ಲಿ ಕೊಟ್ಟಿದ್ದಾರೆ ಪದಗಳನ್ನು ಬರೆಯೋಕ್ಕೆ. ಕೊಂಬಿಗೆ ಅಂದರೆ ಕಾ ಕೊಂಬು ಕು ಈ ರೀತಿ ಉದಾಹರಣೆಯಾಗಿ ಪದಗಳನ್ನು ಕೊಡ್ತಾ ಹೋಗಿದ್ದಾರೆ. ಅದನ್ನು ನೀವು ಬರಿತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಪೇಜಲ್ಲಿ ಕೊಂಬಿನಿಳಿಗೆ ಕೊಟ್ಟಿದ್ದಾರೆ, ನೆಕ್ಸ್ಟು ಒಟ್ರು ಸುಳಿಗೆ ಕೊಟ್ಟಿದ್ದಾರೆ. ಆ ಪದಗಳನ್ನ ನೀವು ಹೇಳ್ಕೊಳ್ತಾ ಯಾವ ರೀತಿ ಹೇಳ್ಕೊಳ್ತಾ ಬರೀಬೇಕು? ಕಾ ಕೊಂಬು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪದ ಇದೆ, ಏನಂತ? ಕುಸುರಿ ಅಂತ ಇದೆ. ಇದನ್ನ ಹಾಗೆ ಕಾಪಿ ಮಾಡೋದಲ್ಲ, ಬಾಯಲ್ಲಿ ಹೇಳ್ತಾ ಬರೀಬೇಕು. ಏನಂತ? ಕಾ ಕೊಂಬು ಕು, ಸಾ ಕೊಂಬು ಸು ಅಂತ ಹೇಳಿ ಬರಿಬೇಕು. ನೆಕ್ಸ್ಟು ರೀ ಇದೆ. ರೀಗೆ ಏನು ಬರಬೇಕು? ರಾ ಗುಣಿಸು ರೀ ಈ ರೀತಿ ಹೇಳ್ತಾ ನೀವು ಬರಿಬೇಕು. ಅವಾಗ ಏನಾಗತ್ತೆ? ಕುಸುರಿ ಪದ ನಿಮಗೆ ಓದೋಕ್ಕೆ ಈಸಿ ಆಗತ್ತೆ. ಕಾಕೊಂಬು ಕು, ಸಾಕೊಂಬು ಸು, ರಾ ಗುಡ್ಸು ರೀ, ಕುಸುರಿ ಈ ರೀತಿ ನೀವು ಹೇಳ್ಕೊಳ್ತಾ ಬರೆದ್ರೆ ನಿಮಗೆ ಪದಗಳು, ಕಷ್ಟವಾಗಿರುವಂಥ ಪದಗಳನ್ನ ಸುಲಭವಾಗಿ ಓದೋಕ್ಕೆ ಈಸಿ ಆಗತ್ತೆ ನಿಮಗೆ. ನೆಕ್ಸ್ಟು ನೋಡೋದಾದರೆ ಒಟ್ರು ಸುಳಿ. ಕ ಒಟ್ರು ಸುಳಿ ಕೃ. ನೆಕ್ಸ್ಟು ತಾ ಗುಡ್ಸು ತಿ, ಕೃತಿ ಈ ರೀತಿ ನೀವು ಹೇಳ್ತಾ ಬರಿಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಓಕೆ, ಥ್ಯಾಂಕ್ ಯು.